ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್, ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಹಾಂ ಸರ್ ನಾವು ಮೈಸೂರಿನಲ್ಲಿ ಹೆಬ್ಬಾಳ ಹತ್ರ ನಮ್ಮದು ಶ್ರೀ ಕಲ್ಲೇಶ್ವರ ಅಗ್ರಿ ಇಂಡಸ್ಟ್ರೀಸ್ ಅಂತ ಕಂಪ್ನಿ ಇದೆ. ಹಾಂ ಸರ್. ಸರ್ ನಮ್ಮದು ಬಂದು ಮ್ಯಾನುಫ್ಯಾಕ್ಚರ್ ಬಂದು ವರ್ಷ ಕಂಪ್ನಿ ಇದು. ನಮ್ಮದು ವರ್ಷ ಕಂಪ್ನಿಯಿಂದ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಕೆಲವು ಪ್ರಾಡಕ್ಟ್ಗಳಿದ್ದಾವೆ. ಅವ್ರ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ನೆಲ್ಲ ಶೇರ್ ಮಾಡ್ತೀನಿ. ಓಕೆ ಸರ್, ಈಗ ನಮ್ಮ ಹತ್ರ ಸಿಗುವಂತ ಒಂದು ಅಗ್ರಿಕಲ್ಚರ್ ಮಷಿನರಿಗಳು ಏನೇನಿದೆ ಅಂತ ತೋರಿಸಿ ಹೇಳ್ತೀರಾ? ಹಾಂ ಸರ್, ಅಗ್ರಿಕಲ್ಚರ್ ಏನೇನಿದೆ ಅಂತೆಲ್ಲ ತೋರಿಸಿ ಹೇಳ್ತೀನಿ. ಸರ್, ಅಗ್ರಿಕಲ್ಚರು ಇದು ಬಂದು ಚಾಪ್ ಕಟರು. ಹಾಂ ಸರ್. ಚಾಪ್ ಕಟರು ನಮ್ದ್ರಲ್ಲಿ 3.5 HP ಬರುತ್ತೆ. ಹಾಂ ಸರ್. ಇದು ಎಲೆಕ್ಟ್ರಿಕ್. ಹಾಂ ಸರ್. ಇದು ಚಾಪ್ ಕಟರಲ್ಲಿ ಇದರಲ್ಲಿ ಗೇರ್ ಡ್ರೈವ್ ಬರುತ್ತೆ. ಹಾಂ ಸರ್. ಇದು ಎಲೆಕ್ಟ್ರಿಕ್ ಸರ್? ಎಲೆಕ್ಟ್ರಿಕ್ ಸರ್, ಪೆಟ್ರೋಲ್ ಏನು ಅವಶ್ಯಕತೆ ಇಲ್ಲ. ಓಕೆ ಸರ್. ಇದ್ರಲ್ಲಿ ಬಂದು ಗೇರ್ ಡ್ರೈವ್ ಬರುತ್ತೆ. ಹಾಂ ಸರ್. ಗೇರ್ ಡ್ರೈವ್ ಇದರಲ್ಲಿ ನಮ್ಗೆ ಕಡ್ಡಿ ಶಾರ್ಟ್ ಇತ್ತು, ನಮ್ಗೆ ಶಾರ್ಟ್ ಬೇಕು, ಲೆಂತ್ ಬೇಕು, ಯಾವ ಸೈಜ್ ಬೇಕು ಆ ತರ ಎಲ್ಲ ಕಟ್ ಮಾಡೋದಕ್ಕೆಲ್ಲ ಯೂಸ್ ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರ ಪರ್ಫಾರ್ಮೆನ್ಸ್ ಮತ್ತೆ ಇದ್ರ ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿದೆ ನಮ್ಮ ಹತ್ರ. ಸರ್, ಒಂದ್ ಗಂಟೆಗೆ ಎಷ್ಟು ಕೆಜಿ? ಸರ್ 40ರಿಂದ 50 kg ಕಟ್ ಮಾಡ್ಬೋದು ಸರ್. ಅರ್ಧ ಗಂಟೆ ಒಳಗೆ ಕಟ್ ಮಾಡ್ಬೋದು ಸರ್. ಅರ್ಧ ಗಂಟೆ ಒಳಗಡೆ 40ರಿಂದ 50 kg ಕಟ್ ಮಾಡ್ಬೋದು ಸರ್. ಕರೆಂಟ್ ಸರ್, ಕರೆಂಟ್ ಬಿಲ್ ಏನಾದ್ರು ಜಾಸ್ತಿ ಬರುತ್ತಾ ಸರ್? ಕರೆಂಟ್ ಬಿಲ್ ಜಾಸ್ತಿ ಏನ್ ಬರಲ್ಲ ಸರ್. ಇದು ಮೋಟರ್ ಬಂದು 3.5 HP. ಕರೆಂಟ್ ಬಿಲ್ ಜಾಸ್ತಿ ಬರಲ್ಲ ಸರ್. ಇದಕ್ಕೆ ಸರ್ಕಾರದಿಂದ ಏನಾದ್ರು ಸಬ್ಸಿಡಿ ಸಿಗುತ್ತಾ? ಸರ್, ಇದು ಸರ್ಕಾರದಿಂದ ಸಬ್ಸಿಡಿ ಕೊಟ್ಟಿಲ್ಲ ಸರ್ ಇವಾಗ. ಇದು ಪ್ರೈಸ್ ಕಡಿಮೆ ಇರೋದ್ರಿಂದ ಸರ್ಕಾರದಿಂದ ಏನು ಸಬ್ಸಿಡಿ ಕೊಟ್ಟಿಲ್ಲ. ಸರ್, ಏನ್ ಪ್ರೈಸ್ ಆಗುತ್ತೆ ಸರ್ ಇದು? ಸರ್ 26,000 ಆಗುತ್ತೆ ಸರ್. 26,000 ಆಗುತ್ತೆ ಸರ್. ಓಕೆ ಸರ್, ನೆಕ್ಸ್ಟ್ ಬಂದು ಪವರ್ ವೀಡರ್ ತೋರಿಸ್ತೀನಿ. ಹಾಂ ಸರ್. ಪವರ್ ವೀಡರ್ ಸರ್. ಹಾಂ ಸರ್. ಇದು 5.2 HP ಹೆಕ್ಟರ್ ಅಂತ ಹೇಳಿ ಪವರ್ ವೀಡರ್ 5.2 HP ಹೆಕ್ಟರ್. ಹಾಂ ಸರ್. ಇದರಲ್ಲಿ ಬ್ಯಾಕ್ ರೋಟ್ರಿ ಬರುತ್ತೆ. ಹಾಂ ಸರ್. ಇದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. ಪೆಟ್ರೋಲ್ ಇಂಜಿನ್. ಪೆಟ್ರೋಲ್ ಇಂಜಿನ್ ಎಷ್ಟು HP ಇದೆ ಸರ್? 5.2 HP. ಓಕೆ ಸರ್. ಇದರಲ್ಲಿ ಬ್ಯಾಕ್ ರೋಟ್ರಿ ಬರುತ್ತೆ. ಹಾಂ ಸರ್. ಇದಕ್ಕೆ ಬ್ಯಾಕ್ ರೋಟ್ರಿಗೆ ಗೇರ್ ಡ್ರೈವ್ ಬರುತ್ತೆ ಸರ್. ಗೇರ್ ಡ್ರೈವ್ ಬರುತ್ತೆ. ಓಕೆ. ಇದರಲ್ಲಿ ನಮ್ದ್ರಲ್ಲಿ ಬೆಲ್ಟ್ ಚೈನ್ ಬರಲ್ಲ, ಸಾಫ್ಟ್ಗಳು ಬರುತ್ತೆ. ಹಾಂ ಸರ್. ಮತ್ತೆ ಬಾಳಿಕೆ ಚೆನ್ನಾಗಿ ಬರುತ್ತೆ. ಇದು ಬಂದು ಕ್ಲಚ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಸರ್. ಕ್ಲಚ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಕ್ಲಚ್ ಪ್ರೆಸ್ ಮಾಡಿ ಹ್ಯಾಂಡ್ಲ್ ಅಪ್ ಡೌನು ಮತ್ತೆ 360 ಡಿಗ್ರಿ ರೊಟೇಷನ್ ಬರುತ್ತೆ ಸರ್. 360 ಡಿಗ್ರಿ ರೊಟೇಷನ್ ಬರುತ್ತೆ. ನಮ್ಗೆ ಜಮೀನ್ ಒಳಗಡೆ ಮರಗಳು, ಈ ಬಾಳೆ ಇಲ್ಲೆಲ್ಲ ಬೆಡ್ ಮಾಡಬೇಕು, ರೋಟ್ರಿ ಹೊಡಿಬೇಕು ಅಂದ್ರೆ ಅಲ್ಲಿ ನಮ್ಗೆ ಪೇಸ್ ಸರಿಯಾಗಿ ಇಲ್ಲ ಅಂತಂದ್ರೆ ಅಲ್ಲೆಲ್ಲ ನಾವು ಯಾವ ತರ ಬೇಕಾತರ ರೊಟೇಷನ್ ಎಲ್ಲ ಮಾಡಿ ಯೂಸ್ ಮಾಡ್ಬೋದು ಸರ್. ಓಕೆ ಸರ್, ಇದಕ್ಕೆ ಏನಾದ್ರು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತಾ ಸರ್? ಹೌದು ಸರ್, ಇದಕ್ಕೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಇದೆ. ಹಾಂ ಸರ್. ಸರ್, ಇದು ಬಂದು ನಮ್ಮಲ್ಲಿ 1,03,125 ರೂಪಾಯಿ ಪ್ರೈಸ್ ಇದೆ. ಗೌರ್ಮೆಂಟ್ ಕಡೆಯಿಂದ 46,875 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಫಾರ್ಮರ್ ಬಂದು 56,250 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಮತ್ತೆ ಕ್ಯಾಟಗರಿ ವೈಸ್ ಅಲ್ಲಿ 18,750 ರೂಪಾಯಿಗೆ ಫಾರ್ಮರ್ಗೆ ಸಿಗುತ್ತೆ ಸರ್. ಓಕೆ ಸರ್. ಅಂದ್ರೆ ಇದು SC/ST ಕ್ಯಾಟಗರಿಗೆ SC/ST ಕ್ಯಾಟಗರಿ ಸಿಗುತ್ತೆ. ಓಕೆ ಸರ್. ಸರ್, ಇದು ಬಂದು ಸೆಂಟರ್ ರೋಟ್ರಿ. ಹಾಂ ಸರ್. ಪವರ್ ವೀಡರ್ ಸೆಂಟರ್ ರೋಟ್ರಿ ಬರುತ್ತೆ. ಇದು ಪೆಟ್ರೋಲ್ ಇಂಜಿನ್. ಇದು 7 HP ಬರುತ್ತೆ. ಹಾಂ ಸರ್. ಇದರಲ್ಲಿ ರೋಟ್ರಿ ಹೊಡಿಬಹುದು. ಹಾಂ ಸರ್. ಮತ್ತೆ ಇದಕ್ಕೆ ರೋಟ್ರಿ ಮತ್ತೆ ನೇಗ್ಲು ಅಟ್ಯಾಚ್ಮೆಂಟ್ ಕೊಡ್ತೀವಿ ನಾವು. ಇದರಲ್ಲಿ 360 ಡಿಗ್ರಿ ರೊಟೇಟ್ ಸರ್. ಇದರಲ್ಲಿ 360 ಡಿಗ್ರಿ ರೊಟೇಟ್ ಬರಲ್ಲ ಸರ್. ಓಕೆ ಸರ್. ಬೇಕು ಅಂದ್ರೆ ಇದರಲ್ಲಿ ಹ್ಯಾಂಡ್ ಅಪ್ ಡೌನ್ ಮಾಡ್ಕೋಬಹುದು. ಇಲ್ಲೊಂದು ರಾಡ್ ಇರುತ್ತೆ, ಇದನ್ನ ಲೂಸ್ ಮಾಡಿ ಹ್ಯಾಂಡ್ ಅಪ್ ಡೌನ್ ಮಾಡ್ಕೋಬಹುದು. ಓಕೆ ಸರ್. ಮತ್ತೆ ಇದರಲ್ಲಿ PTO ಕನೆಕ್ಷನ್ ಬರುತ್ತೆ ಸರ್. PTO ಕನೆಕ್ಷನ್ ಬರುತ್ತಾ? ಹೌದು ಸರ್, ಇದರಲ್ಲಿ PTO ಕನೆಕ್ಷನ್ ಬರುತ್ತೆ. ಇದನ್ನ ರಿಮೂವ್ ಮಾಡಿ ಕ್ಯಾಪ್ ಓಪನ್ ಮಾಡಿ ಇಲ್ಲಿಗೆ ವಾಟರ್ ಪಂಪ್ ಕನೆಕ್ಟ್ ಮಾಡಬಹುದು. ವಾಟರ್ ಪಂಪ್ ಕನೆಕ್ಟ್ ಮಾಡಿ ಒಂದು ನೀರನ್ನ ನಾವು ಪಂಪ್ ಮಾಡಬಹುದು. ಒಂದು ಬಂದು ಮತ್ತೆ ನೆಕ್ಸ್ಟ್ ಸ್ಪ್ರೇಯರ್ ಬರುತ್ತೆ. ಸ್ಪ್ರೇಯರ್ ಮೋಟರ್ ಕನೆಕ್ಟ್ ಮಾಡಿ ಔಷಧಿ ಸ್ಪ್ರೇ ಮಾಡಬಹುದು. ಮರಗಳಿಗೆಲ್ಲ ಲೈಟ್ ಇದ್ರೆ ಗನ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಸ್ಪ್ರೇಯರ್ ಮಾಡಬಹುದು. ಇದು ಬಂದು ಸಬ್ಸಿಡಿ ಸಿಗುತ್ತೆ. ಇದು ಬಂದು MRP 51,000 ಬರುತ್ತಾ ಸರ್ ಇದು? ಇದು MRP 51,000 ಇದೆ. ಫಾರ್ಮರ್ಗೆ ಜನರಲ್ಗೆ 27,188 ರೂಪೀಸ್ ಆಗುತ್ತೆ. ಕ್ಯಾಟಗರಿಯಲ್ಲಿ 7,688 ರೂಪೀಸ್ ಆಗುತ್ತೆ ಸರ್. ಓಕೆ ಸರ್. ಸರ್, ಇನ್ನೇನೇನು ಸಿಗುತ್ತೆ ಸರ್ ತಮ್ಮ ಹತ್ರ? ಸರ್, ನೆಕ್ಸ್ಟ್ ಬಂದು ಪವರ್ ರೀಪರ್ ಬರುತ್ತೆ ಸರ್. ಹಾಂ ಸರ್. ರೀಪರ್ ಇದು ಭತ್ತ ಮತ್ತೆ ರಾಗಿ ಕಟ್ ಮಾಡೋದಕ್ಕೆ. ಇದು ಬಂದು ನಮ್ದು 7 HP ಪವರ್ ವೀಡರ್ ಇದೆಯಲ್ಲ, ಇದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು. ಹಿಂದೆಗಡೆ ಹ್ಯಾಂಡ್ ನ ರೊಟೇಟ್ ಮಾಡಿ ಇಲ್ಲಿ ಹಿಂದೆ ಅಟ್ಯಾಚ್ ಮಾಡ್ಕೋಬಹುದು. ಸರ್, ಇದು ಪವರ್ ವೀಡರ್. ಇದು ಡೀಸೆಲ್ ಇಂಜಿನ್ ಬರುತ್ತೆ. ಇದು 11 HP ಬರುತ್ತೆ. ಇದು ಬ್ಯಾಕ್ ರೋಟ್ರಿನೇ. ಇದರಲ್ಲಿ ಬೆಡ್ ಮಾಡೋದಿಕ್ಕೆ
ಮತ್ತೆ ನಾವು ಇದಕ್ಕೆ ಅಟ್ಯಾಚ್ಮೆಂಟ್ ಬಂದು ರೋಟ್ರಿ ಬೆಡ್ ಮಾಡೋದಕ್ಕೆ ಸಾಯಿ ಲಿಫ್ಟಿಂಗು ಡಿಚಿಂಗ್ ಬ್ಲೇಡು ಇದೆಲ್ಲ ಕೊಡ್ತೀವಿ. ಇದರಲ್ಲಿ ಬೇಕು ಅಂತಂದ್ರೆ ಟ್ರಾಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಟ್ರಾಲಿ ಬಂದು 4 ಟನ್ವರೆಗೆ ಟ್ರಾಲಿ ಮತ್ತೆ ಲೋಡು. ನಮ್ದು ಫಾರ್ಮರ್ಗೆ ಏನಾದ್ರು ಗೊಬ್ಬರ ಅಥವಾ ಜಮೀನಿಂದ ಏನಾದ್ರು ಸಾಗಣೆ ಮಾಡ್ಬೇಕಂತಂದ್ರೆ ಟ್ರಾಲಿ ಅಟ್ಯಾಚ್ ಮಾಡ್ಕೊಂಡು ಟ್ರಾಲಿ ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಮಿಷಿನ್ ಬರುತ್ತೆ 9 HP, ಅದು ಸೇಮ್ ಬರುತ್ತೆ. ಅದರಲ್ಲಿ ಟ್ರಾಲಿ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು. ಅದರಲ್ಲೂ ಹ್ಯಾಂಡ್ 360 ಡಿಗ್ರಿ ರೊಟೇಷನ್ ಎಲ್ಲ ಬರುತ್ತೆ, ಅಪ್ ಡೌನು. 9 HP ನಲ್ಲಿ ಟ್ರಾಲಿ ಅಟ್ಯಾಚ್ಮೆಂಟು, ಸ್ಪ್ರೇಯರು ಮತ್ತೆ ವಾಟರ್ ಪಂಪ್ ಎಲ್ಲ ಕನೆಕ್ಟ್ ಮಾಡ್ಬೋದು. 7 HP ಏನಿಲ್ಲ ಸೇಮ್ ಅದೇ ತರ 9 HP ಕನೆಕ್ಟ್ ಮಾಡ್ಬೋದು. ಟ್ರಾಲಿ ಹಾಕೋಬಹುದು. ಬ್ರಷ್ ಕಟರ್ ಸಿಗುತ್ತಾ ನಿಮ್ಮ ಹತ್ರ? ಹಾ ಸರ್, ನಮ್ಮ ಹತ್ರ ಬ್ರಷ್ ಕಟರ್ ಸಿಗುತ್ತೆ. ಬ್ರಷ್ ಕಟರ್ ಬಂದು 2 ಟೈಪ್ ಬರುತ್ತೆ. ಒಂದು 2 ಸ್ಟ್ರೋಕು, ಒಂದು 4 ಸ್ಟ್ರೋಕು. 2 ಸ್ಟ್ರೋಕ್ ಅಲ್ಲಿ 2 ಸ್ಟ್ರೋಕ್ ಬಂದು 26,000 ಇದೆ MRP. ಫಾರ್ಮರ್ಗೆ ಸಬ್ಸಿಡಿ ಸಿಗುತ್ತೆ. ಫಾರ್ಮರ್ಗೆ 14,000 ರೂಪಾಯಿ ಬರುತ್ತೆ. ಜನರಲ್ಗೆ ಕ್ಯಾಟಗರಿಗೆ 4,400 ರೂಪಾಯಿ ಬರುತ್ತೆ. ಮತ್ತೆ 4 ಸ್ಟ್ರೋಕು 22,000 ಇದೆ MRP. ಜನರಲ್ಗೆ 12,000 ಬರುತ್ತೆ. ಕ್ಯಾಟಗರಿಗೆ 4,000 ರೂಪಾಯಿ ಬರುತ್ತೆ. ಮತ್ತೆ ನಮ್ಮ ಹತ್ರ ಮಸ್ಕಿಟೋ ಟ್ರ್ಯಾಪರ್ ಸಿಗುತ್ತೆ. ಮಸ್ಕಿಟೋ ಟ್ರ್ಯಾಪರ್ ಇದೆ. ಮತ್ತೆ ವಾಷರ್ ಸಿಗುತ್ತೆ, ಕಾರ್ ವಾಷರು. ಇದು ಬಂದು ಫ್ಲೋರ್ ಕ್ಲೀನಿಂಗು, ಕಾರ್ ವಾಷರು, ಮತ್ತೆ ದನ ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ಬೋದು. ಕೌ ಮ್ಯಾಟು, ಹಸು ಎಲ್ಲ ಕ್ಲೀನ್ ಮಾಡ್ಬೋದು ಇದರಲ್ಲಿ. ಇದು ಬಂದು ವಾಷರ್ ಬಂದು ಬ್ಯಾಟ್ರಿ ವಾಷರು ಬರುತ್ತೆ. ಇದಕ್ಕೆ ಬ್ಯಾಟ್ರಿ ಅಟ್ಯಾಚ್ಮೆಂಟ್ ಬರುತ್ತೆ. ಬ್ಯಾಟ್ರಿ ಹಾಕೊಂಡು ಚಾರ್ಜಿಂಗು, ಪೋರ್ಟೇಬಲ್ ಎಲ್ಲ ಬರುತ್ತೆ. ಚಾರ್ಜ್ ಮಾಡ್ಕೊಂಡು ಪೋರ್ಟೇಬಲ್ ಎಲ್ಲ ಮಾಡ್ಬೋದು. ಬ್ಯಾಟ್ರಿ ಹಾಕೊಂಡ್ರೆ ಚಾರ್ಜ್ ಮಾಡ್ಕೊಂಡು ಪೋರ್ಟೇಬಲ್ ಎಲ್ಲ ಆಗುತ್ತೆ ಇದು. ಸರ್, ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಕೃಷಿ ಯಂತ್ರೋಪಕರಣಗಳನ್ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದಂಗೆ, ನಿಮ್ದು ಅಡ್ರೆಸ್ ಹೇಳ್ತೀರಾ? ಹಾ ಸರ್, ನಮ್ಮನ್ನ ತಗೋಬೇಕಂತಂದ್ರೆ ಕಾಂಟ್ಯಾಕ್ಟ್ ಬಂದು ಆರಂಭ ಅಗ್ರಿ ಇಂಡಸ್ಟ್ರೀಸ್ ಅಂತ, ಮೈಸೂರು ಇನ್ಫೋಸಿಸ್ ಹತ್ರ ಬರುತ್ತೆ, ಹೆಬ್ಬಾಳಲ್ಲಿ. ಫೋನ್ ನಂಬರ್ ಸರ್? ಸರ್, ಫೋನ್ ನಂಬರ್ ಬಂದು 9035013580. ಮತ್ತೆ ಇನ್ನೊಂದು ನಂಬರ್ ಹೇಳ್ತೀನಿ, 9035013581. ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಹಾಂ ಸರ್, ಧನ್ಯವಾದಗಳು ಸರ್.